ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಮಾಡಿದ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ ಅವರು ಕೌಂಟರ್ ಕೊಟ್ಟಿದ್ದು, ಅನಂತಮೂರ್ತಿ ಹೆಗಡೆ ಅನ್ಕಲ್ಚರ್ಡ್ ರಾಜಕಾರಣಿ ಎಂದು ಹೇಳುವ ಮೂಲಕ ಹೇಳಿಕೆಯನ್ನು ತಳ್ಳಿಹಾಕಿದ್ದಾರೆ. ನಗರ ಶಾಸಕರ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕರು, ಶಿರಸಿ ನಗರಸಭೆಯಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿದೆ, ಇದರ ಬಗ್ಗೆ ಯಾಕೆ ಮಾತನಾಡುತ್ತಿಲ್ಲ? ಹೀಗೆ ಗುಂಡಿ ಬೀಳುವುದಕ್ಕೆ ಹಿಂದೆ ಅಧಿಕಾರದಲ್ಲಿ ಇದ್ದಾಗ ಎಷ್ಟು ಗುಣಮಟ್ಟದ ಕಾಮಗಾರಿ ಮಾಡಿದ್ದೀರಿ ಎಂದು ಪ್ರಶ್ನೆ ಮಾಡಬೇಕಾಗುತ್ತದೆ. ನಗರದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ನಿರ್ವಹಣೆಯು ಕೇಂದ್ರ ಸರ್ಕಾರಕ್ಕೆ ಸೇರಿದೆ. ನಾನು ಸಂಸದರ ಮೇಲೆ ಆಕ್ಷೇಪ ಹೇರಬಹುದಿತ್ತು, ಆದರೆ ರಸ್ತೆಯನ್ನು ವಿಶ್ವೇಶ್ವರ ಕಾಗೇರಿಯವರು ಮುಚ್ಚಲು ಸಾಧ್ಯವಿಲ್ಲ. ರಸ್ತೆ ನಿರ್ಮಾಣಕ್ಕೆ ಗುತ್ತಿಗೆ ಪಡೆದವರು ಮಾಡಬೇಕು, ಅವರ ಮೇಲೆ ಒತ್ತಡ ಹೇರಬೇಕೇ ಹೊರತು ಸಂಸದರನ್ನು ದೂಷಿಸುವುದಲ್ಲ. ಆರೋಪಿಸುವ ಮೊದಲು ಪೂರ್ವಾಪರ ತಿಳಿದುಕೊಳ್ಳಲಿ ಎಂದು ತಿರುಗೇಟು ನೀಡಿದ ಅವರು, ಶಿರಸಿ ವಿಭಾಗದ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 10 ಲಕ್ಷ ಕಿಲೋಮೀಟರ್ ಓಡಿದ ಬಸ್ಸುಗಳೇ ಜಾಸ್ತಿ ಎಂದು ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀರಿ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಿಗಮಗಳಿಗೆ ಹೊಸ ಬಸ್ ನೀಡದ ಕಾರಣ ಹಳೆ ಬಸ್ಸುಗಳು ಮಾತ್ರ ಇದ್ದಿವೆ. ನಮ್ಮ ಸರ್ಕಾರದ ಅವಧಿಯಲ್ಲಿ ಹೊಸ ಬಸ್ಸುಗಳನ್ನು ನೀಡುತ್ತಿದ್ದು, ಶೀಘ್ರದಲ್ಲಿ ಇನ್ನೊಂದಿಷ್ಟು ಹೊಸ ಬಸ್ಸುಗಳು ಬರಲಿವೆ ಎಂದರು. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ನಿರಂತರವಾಗಿ ಸಾಗಿವೆ, ಆದರೆ ಇನ್ನೂ ಆಗಬೇಕಾದ ಕಾರ್ಯಗಳು ಜಾಸ್ತಿ ಇದೆ. ಜಿಲ್ಲೆಯ ಬಡ ಜನತೆಗೆ ಇನ್ನಷ್ಟು ಹೆಚ್ಚಿನ ಆಶ್ರಯ ಮನೆಗಳನ್ನು ಒದಗಿಸಬೇಕಿದೆ. ಕೆಲ ಹಳ್ಳಿಗಳಿಗೆ ಸಣ್ಣ ಸಣ್ಣ ಫುಟ್ ಬ್ರಿಡ್ಜ್ ಮಾದರಿಯ ಸೇತುವೆಗಳನ್ನು ನಿರ್ಮಿಸಿ ಅವರ ಸಂಪರ್ಕಕ್ಕೆ ಆದ್ಯತೆ ನೀಡಬೇಕಿದೆ. ಕ್ಷೇತ್ರದಲ್ಲಿ ಆಗಬೇಕಾದ ಕೆಲಸಗಳ ಪಟ್ಟಿಯನ್ನು ಈಗಾಗಲೇ ಮಾಡಿಕೊಂಡಿದ್ದು, ಅಧಿವೇಶನದಲ್ಲಿ ಚರ್ಚೆ ನಡೆಸಲಿದ್ದೇನೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಬಂಡಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವರಾಜ್ ಮರಾಠಿ, ಶಿರಸಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಗಣೇಶ್ ದಾವಣಗೆರೆ, ಪ್ರಮುಖರಾದ SK ಭಾಗವತ್, ಜ್ಯೋತಿ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ಅದಕ್ಕೆ ಇವರಿಗೆ ಅನ್ಕಲ್ಚರ್ಡ್ ಪೊಲಿಟಿಷಿಯನ್ ಅಂತ ಹೇಳಬೇಕಾಗತ್ತೆ. ಒಬ್ಬ ವ್ಯಕ್ತಿ ಒಬ್ಬ ಮೇಲೆ ಮಾತಾಡುವಾಗ ಈ ಶಬ್ದಗಳು ಬರ್ಬೇಕಾಗತ್ತೆ. ನಾವು ಹಂಗೆ ಕಾಂಗ್ರೆಸ್ ಸಾಹೇಬ್ರ ಹೇಳ್ಬೋದಲ್ಲ, ಅಲ್ಲಿ ಹೋಗ್ಯಾರು, ಇಲ್ಲಿ ಹೋಗ್ಯಾರು, ಇಲ್ಲಿ ಗುಂಡು ಬಿದ್ದೆವು. ಅರೆ, ಗುಂಡು ಬಿದ್ದ ಕಾಗೇರಿ ಸಾಹೇಬ್ರ ಅಲ್ಲ, ಅಲ್ಲಿ ಸರ್ಕಾರ ಅವರಿಗೆ ಟೆಂಡರ್ ಕೊಟ್ಟಿದೆ. ಅಲ್ಲಿ ನಾವು ಸ್ಟೇಟ್ ಇರ್ಬೋದು, ನ್ಯಾಷನಲ್ ಇರ್ಬೋದು, ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಹಲವಾರು ತೊಂದರೆ ಆಗಿರ್ಬೋದು. ಹೌದು, ನಾವು ಆರ್ಎನ್ ಸೆಟ್ರು ನಾವು ಹೀಗೆ ಕೇಳಿದಾಗ ಮಂತ್ರಿಗಳೆಲ್ಲ ಬಂದು ನಮ್ಮ ಇವರು ಬಂದಾಗ, ಯಾರು ಕೃಷ್ಣಗೆ ಇವರು ಬಂದಾಗ ಕಾರಿಗೆ ಬಂದರು, ಇಲ್ಲ ಸರ್ ಸ್ವಲ್ಪ ಬಿಲ್ಲಿಗೆಲ್ಲ ಆಗಿಲ್ಲ ಇತ್ತು, ಹಾಗಾಗಿ ಸ್ವಲ್ಪ ಪೇಮೆಂಟ್ ಸ್ವಲ್ಪ ಡಿಲೇ ಆಗಿತ್ತು, ಸ್ವಲ್ಪ ವರ್ಕ್ ಡಿಲೇ ಆಗಿತ್ತು. 100 ಕೋಟಿ ಬ್ಯಾಲೆನ್ಸ್ ಇದ್ದಾಗ ಪಾಪ ಅವ್ರು ಏನು ಮಾಡ್ತಾರೆ ಈ ಕೃಷ್ಣೇಗೌಡರ ಹತ್ರ ಬಂದಾಗ ಸ್ವಲ್ಪ ಬಿಲ್ಲಿನ ಸ್ವಲ್ಪ ತೊಂದರೆ ಆಗಿದ್ದಕ್ಕೆ ಸ್ವಲ್ಪ ಡಿಲೇ ವರ್ಕ್ ಅಂತ ಅವ್ರು ಹೇಳಿದ್ರು. ನಿಮ್ಮ ನಾವು ನೋಡಿದ್ವಲ್ಲ, ಅದನ್ನ ಓಪನ್ ಮಾಡಿಕೆ ಬಿಟ್ರು, ಬಂದ್ ಮಾಡಿಬಿಟ್ರು. ಅದೇನು ಮಾಡಿದಾರೆ ಇವರು, ಪೀಸ್ ಕಾಂಟ್ರಾಕ್ಟ್ ಕೊಟ್ಟಿದ್ರು ಏನೋ ಗೊತ್ತಿಲ್ಲ, ಅವ್ರು ದುಡ್ಡು ಕೊಟ್ಟಿಲ್ಲ, ಅವ್ರ ಕೆಲಸ ನಿಲ್ಸ್ಕೊಂಡ್ಬಿಟ್ರು.